ಜನವರಿ 2025ನೇ ಇಸ್ವಿಯ ಹೊಸ ವರ್ಷದ ಶುಭ ವಿಚಾರಗಳ ಮಾಸ ಭವಿಷ್ಯವನ್ನ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ನೋಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ಚಾನಲ್ ಅಲ್ಲಿ ಇರ್ತದೆ, ದಯವಿಟ್ಟು ನೋಡಿ. ಇದು ಮಿಥುನ ರಾಶಿಯವರಿಗೆ ಎಚ್ಚರಿಕೆಗಳ ವಿಡಿಯೋ. ನಾನು ಹಿಂದೆ ಕೂಡ ಹೇಳಿದ್ದೇನೆ, ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೂ ಶುಭ ವಿಚಾರವೂ ಇರುತ್ತೆ, ಎಚ್ಚರಿಕೆಗಳು ಸಹ ಇರುತ್ತೆ ಅಂತ. ನಾನ್ ಸಪರೇಟ್ ವಿಡಿಯೋ ಮಾಡ್ತೇನೆ, ಅಷ್ಟು ಮಾತ್ರ ಡಿಫರೆನ್ಸ್ ಅಂತ. ಸೊ ಅದರಿಂದ ಈ ವಿಡಿಯೋದಲ್ಲಿ ನಾನು ಮಿಥುನ ರಾಶಿಯವರಿಗೆ 2025 ಜನವರಿ ಹೊಸ ವರ್ಷದ ಮೊದಲನೇ ತಿಂಗಳು, ಜನವರಿ ತಿಂಗಳಿಗೋಸ್ಕರ ಒಂದು 5 ಎಚ್ಚರಿಕೆಗಳನ್ನ ಕೊಡಲಿದ್ದೇನೆ. ಈ 5 ವಿಚಾರಗಳಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಿದ್ರೆ ಮಾತ್ರ ಸುಖವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ಈ ತಿಂಗಳನ್ನು ಕಳೆಯಬಹುದಾಗಿರುತ್ತೆ. ಪರಿಹಾರಗಳನ್ನು ಹತ್ರ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗಿರುತ್ತೆ. ಸುಲಭವಾದ ಪರಿಹಾರವನ್ನು ಹೇಳ್ತೇನೆ, ವಿಶೇಷವಾದ ಪರಿಹಾರವನ್ನು ಸಹ ಹೇಳ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್. ನನ್ನ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸಹ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಏನಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಿ. ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ, ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ವಿಡಿಯೋ ರೀಚ್ ಆಗ್ಬೇಕಾದ್ರೆ ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಹಾಗೂ ನೀವು ನಿಮಗೆ ಇಷ್ಟವಾದಂತಹ ದೇವರು, ನಿಮ್ಮ ಇಷ್ಟ ದೇವತೆ ಯಾರು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ. ಈ ಒಂದು ಎಚ್ಚರಿಕೆಗಳು ನಿಮ್ಮ ಇಷ್ಟ ದೇವತಾ ಅನುಗ್ರಹದಿಂದಾಗಿ ಎಲ್ಲ ಸುಳ್ಳಾಗೋಗ್ಲಿ, ಇದು ಯಾವುದೋ ಸಮಸ್ಯೆ ನಿಮ್ಗೆ ಆಗದೆ ಇರ್ಲಿ ಅಂತ ಹೇಳ್ತಾನೆ ವಿಡಿಯೋನ ಶುರು ಮಾಡೋಣ. ಬನ್ನಿ. ಮೊದಲನೇದಾಗಿ ಗ್ರಹ ಸ್ಥಿತಿಗಳ ವಿಚಾರವನ್ನ ನಾನು ಶುಭ ವಿಚಾರ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಸೊ ಅದರಿಂದ ಡೈರೆಕ್ಟ್ ಆಗಿ ಪಾಯಿಂಟ್ ಗೆ ಬರೋಣ. ಮೊದಲನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸಾಲಗಳು ಅನ್ನುವ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಒಂದಿಷ್ಟು ಒಂಥರ ವಿಚಿತ್ರವಾದಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಸಾಲಗಳು ಅನ್ನೋ ವಿಚಾರದಲ್ಲಿ ಜನವರಿಯಲ್ಲಿ 21ನೇ ತಾರೀಕಿನ ತನಕ ನಿಮಗೆ ಸಾಲ ಹುಟ್ಟೋದೇ ಬಹಳ ಕಷ್ಟ ಆಗಿರುತ್ತೆ. ಅಂದ್ರೆ ನಿಮ್ಗೆ ಎಷ್ಟೇ ಅವಶ್ಯಕತೆ ಇದ್ರು ಎಲ್ಲೋ ₹1 ಸಾಲ ಕೂಡ ಹುಡ್ತಾ ಇಲ್ವಲ್ಲಪ್ಪ, ಏನ್ ಕತೆ ಇದು, ಯಾಕೆ ನನ್ಗೆ ಒಂದ್ ಸಾಲಕ್ಕೆ ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋ ತರ, ಅಥವಾ ನೀವು ಸಾಲ ಕೊಟ್ಬಿಟ್ಟಿದ್ದೀರಾ ವಾಪಸ್ ಬರ್ತಾ ಇಲ್ಲ ಅನ್ನೋ ತರ, ಅಥವಾ ಕೊಡಿಸ್ಬಿಟ್ಟಿದ್ದೀರಾ ಸಿಗಾಕೊಂಡ್ಬಿಟ್ಟಿದೀನಿ ಅನ್ನೋ ತರ, ಯಾವ್ದಾದ್ರು ಒಂದ್ ರೀತಿಯಲ್ಲಿ ಸಾಲದ ವಿಚಾರ ನಿಮ್ಗೆ 21ನೇ ತಾರೀಕಿನ ತನಕ ಒಂದು ರೀತಿಯಲ್ಲಿ ಸಮಸ್ಯೆ ಕೊಡ್ತಾ ಇದ್ರೆ, 21ನೇ ತಾರೀಕಿನ ನಂತರ ಸಿನಾರಿಯೋನೇ ಚೇಂಜ್ ಆಗ್ಬಿಡತ್ತೆ. ಆ ಒಂದು ಪರಿಸ್ಥಿತಿಗಳು ಬದಲಾಗ್ಬಿಡುತ್ತೆ. ಎಷ್ಟರ ಮಟ್ಟಿಗೆ ಬದಲಾಗುತ್ತೆ ಅಂತಂದ್ರೆ, ನನಗೆ ಇಲ್ಲಿ ಕಾಣುವ ಪ್ರಕಾರ ಬಹುಶಃ ಯಾರೋ ವ್ಯಕ್ತಿ ಅಥವಾ ಯಾವ್ದೋ ಸಂದರ್ಭಗಳು ನಿಮ್ಮನ್ನ ಪ್ರಯತ್ನ ಪೂರ್ವಕವಾಗಿ ಸಾಲಗಳಲ್ಲಿ ಸಿಕ್ಕಿಸಿ ಹಾಕಲು ದೂಡುತ್ತದೆ ನಿಮ್ಮನ್ನ ಅಂತ. ಅಂದ್ರೆ ಯಾರೋ ವ್ಯಕ್ತಿ ಇರ್ತಾರೆ ನಿಮ್ಮನ್ನ ಓಹೋ ಇವ್ರ ಸಾಲದ ವಿಚಾರದಲ್ಲಿ ಹೆಂಗಿದ್ಯಾ, ಸಾಲಗಾರನ ಮಾಡಾಕ್ ಬಿಡ್ಬೇಕು ಅಂದ್ರೆ. ಇಲ್ಲ ಅಂತಂದ್ರೆ ಇವ್ರು ಹೇಳದ್ ಮಾತು ಕೇಳಲ್ಲ. ಒಂದಿಷ್ಟು ಸಾಲಗಳಿದ್ರೆ ನೀವು ಸರಿಯಾಗಿರ್ತೀರಾ, ಅಥವಾ ನಮ್ಮ ಹತ್ರ ಇರ್ತೀರಾ, ಅಥವಾ ಹೇಳದ್ ಮಾತು ಕೇಳ್ತೀರಾ, ಅಥವಾ ಒಂದ್ ಸ್ವಲ್ಪ ತಗ್ಗಿ ಬಗ್ಗಿ ಇರ್ತೀರಾ ಸಾಲಗಳ ಹೆದರಿಕೆ ಮೇಲೆ ಅರುವೆ. ಇಲ್ಲ ಅಂದ್ರೆ ಮೆರೆದು ಬಿಡ್ತೀರಾ, ನೀವು ಸಾಲ ಇಲ್ಲ ಅಂದ್ರೆ ನಿಮ್ಗೆ ಹಿಡ್ಕೊಳಕ್ ಆಗಲ್ಲ ಅನ್ನುವ ಉದ್ದೇಶ ಇರಬಹುದು. ಅಥವಾ ನೀವು ತುಂಬಾ ಸುಖವಾಗಿದ್ದು ಬಿಟ್ಟಿದ್ದೀರಾ ಅಂತ ಅನ್ಸಿ ನಿಮ್ಮನ್ನ ಸಾಲಗಳಿಗೆ ಹಾಕ್ಬಿಟ್ರೆ ಸ್ವಲ್ಪ ಟೆನ್ಷನ್ ಹಾಕೊಂಡಿರ್ಲಿ ಅಂತ ಅನ್ಬೋದು. ಅದು ವ್ಯಕ್ತಿನೇ ಆಗಿರ್ಬೇಕು, ಅಥವಾ ಕೆಲವು ಸಂದರ್ಭಗಳು ಹಂಗ ಅನ್ಬಿಡತ್ತ, ಈ ಸಂದರ್ಭಕ್ಕರು ನನ್ ನೋಡ್ರಿ ಅನ್ಸ್ಲಿಲ್ವಾ ಅಂತ. ಆ ಸಂದರ್ಭನೇ ಹಂಗಿತ್ತು, ನಿಮ್ಮನ್ನ ಸಾಲಗಳ ಕೂಪದಲ್ಲಿ ತಳ್ಳು ಬಿಡ್ತು. ಸೊ ಅದರಿಂದ ಬಹಳ ಎಚ್ಚರಿಕೆಯಿಂದಿರಬೇಕು. ಸಾಲಗಳ ವಿಚಾರದಲ್ಲಿ ಮಿಥುನ ರಾಶಿಯವರು ಷಷ್ಠ್ಯಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿಯೇ ಇರ್ತಾನೆ. ಕುಜಗ್ರಹ ಬರ್ತಾನೆ 21ರ ನಂತರದ್ದು ವಕ್ರಿಯನಾಗಿ, ಅಂದ್ರೆ ಪವರ್ಫುಲ್ ಆಗಿ ಬರ್ತಾನೆ ಅಂತ ಅರ್ಥ. ಅತ್ಯಂತ ಅವಶ್ಯಕವಾದಂತಹ ಸಾಲ ಆದ್ರೆ ಮಾಡ್ಲಿಕ್ಕೆ ಏನ್ ತೊಂದರೆ ಇಲ್ಲ. ಆದ್ರೆ ಅನಾವಶ್ಯಕ ಸಾಲಗಳು ಅಥವಾ ನಿಮ್ಮನ್ನ ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಲುಕಿ ಹಾಕ್ಸ್ಲಿಕ್ಕೆ ಹೆಣದಂತಹ ಬಲೆ ಆಗಿದ್ರೆ, ಸಾಲದ ಇದ್ರಲ್ಲಿ ನಿಮ್ಮನ್ನ ಸಿಗಾಕ್ಸಕ್ಕೆ ಅದು ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಸೊ ಶತ್ರುಗಳ ಬಗ್ಗೆ ಬಹಳ 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 ಎಚ್ಚರಿಕೆಯಿಂದ ಇರಬೇಕು ಮಿಥುನ ರಾಶಿಯವರು. ನಿಮಗೋಸ್ಕರ ಒಂದು ಅದ್ಭುತವಾದಂತಹ ಒಂದು ಮಂತ್ರವನ್ನ ಹೇಳ್ತಾ ಇದ್ದೇನೆ. ಆ ಮಂತ್ರ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಮಂತ್ರ. ಈ ವಿಡಿಯೋ ಎಂಡಲ್ಲಿ ಹೇಳಿದ್ದೇನೆ. ನೀವು ಜಸ್ಟ್ ಪ್ರತಿದಿನ ಒಂದು 21 ಬಾರಿ ಅದನ್ನ ಕೇಳಿಸ್ಕೊಳ್ಳಿ, ಆಯ್ತಾ? ಅಥವಾ ಅದನ್ನ ಬರೆದಿಟ್ಕೊಂಡು ಬಾಯಟ್ ಮಾಡ್ಕೊಂಡು 108 ಸಲ ಜಪ ಮಾಡಿ ಬೆಳಗ್ಗೆ ಎದ್ದು ಸ್ನಾನ ಆದ್ಮೇಲೆ ದೇವ್ರ ಮೇಲೆ ಕೂತ್ಕೊಂಡು. ಆ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಮಂತ್ರ ಈ ಶತ್ರುಗಳು ನಿಮ್ಮನ್ನ ಈ ತರದ ಸಂದರ್ಭಗಳಲ್ಲಿ ಸಿಲುಕಿಸಿ ಹಾಕದಂತೆ, ಅಥವಾ ಕೆಲವಿಷ್ಟದಲ್ಲಿ ನೀವು ಸಿಗಾಕೊಳ್ಳದಂಗೆ ನಿಮ್ಮನ್ನ ಕಾಪಾಡಲಿದೆ. ಫಾರ್ ಸಪೋಸ್ ಇನ್ನು ಸ್ವಲ್ಪ ತೊಂದರೆ, ಇನ್ನು ಪವರ್ಫುಲ್ ಆಗಿರತಕ್ಕಂಥದ್ದು ಯಾವ್ದಾದ್ರು ಪರಿಹಾರ ಹೇಳಿ, ಅಥವಾ ಇದು ನಾವು ಜಪ ಮಾಡ್ತೇವೆ ಇದ್ರ ಜೊತೆಗೆ ಇನ್ನೂ ಬೇಕು ನನಗೆ ಅನ್ನೋಂಗಿದ್ರೆ, ನಾವು ಬಹಳ ಪ್ರಮುಖವಾಗಿ ಡಿಸೆಂಬರ್ 30ನೇ ತಾರೀಕು ಅಮಾವಾಸ್ಯೆ ಸೋಮವಾರ, ಸೋಮವತಿ ಅಂತ ಕರಿತೀವಿ, ಅವತ್ತಿನ ದಿವಸವೇ ನಾವು ಅದೇ ಮಂತ್ರದಿಂದ ಶತ್ರು ನಿವಾರಕ ಆಂಜನೇಯ ಸ್ವಾಮಿಯ, ಪಂಚಮುಖಿ ಆಂಜನೇಯ ಸ್ವಾಮಿಯ
ಮಂತ್ರ ಹೋಮವನ್ನೇ ಮಾಡ್ತಾ ಇದ್ದೇವೆ, ಹಾಗೂ ಒಂದು ವಿಶೇಷವಾದ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಆ ಒಂದು ಉಂಗುರ ಪ್ರಸಾದ ಈ ವಿಡಿಯೋ ಎಂಡಲ್ಲಿ ಅದು ನಿಮ್ಗೆಲ್ಲ ಹೇಳ್ತೇನೆ. ನೀವು ಖಂಡಿತ ಎಲ್ಲರೂ ಧಾರಣೆ ಮಾಡ್ಕೊಳ್ಬಹುದು. ವಿಡಿಯೋನ ಎಂಡ್ ತನಕ ನೋಡಿ. ಸಂಕಲ್ಪ ಸೇವೆಗಾದ್ರೆ ಅದನ್ನ ಕೊಟ್ಕೊಳ್ಳಿ, ಇಲ್ಲ ಆ ಮಂತ್ರನಾರು ನೀವು ಕೇಳಿಸ್ಕೊಳ್ಳಿ, ಪ್ರತಿದಿನ ಜಪ ಮಾಡಿ, ಖಂಡಿತ ಒಳ್ಳೇದಾಗ್ತದೆ. ಎರಡನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಬಹಳ ವಿಚಿತ್ರವಾದಂತಹ ತಿಂಗಳು ಇದು ನಿಮಗೆ ಅಂತ ಬಹಳಷ್ಟು ಜನ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಎಲ್ಲ ವಿಚಾರಗಳಲ್ಲಿ. ಈಗ ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ಒಬ್ರು ಮಾಡ್ದಂದ್ರೆ ನೀವು ಓಕೆ ಅಂತ ಮಾಡ್ಕೊಂಡ್ಬಿಡ್ಬೋದು. ಬಟ್ ಪ್ರತಿದಿನ ಅದೇ ಆಗೋದ್ರೆ ಕತೆ ಬಹಳ ಕಷ್ಟ ಆಗತ್ತೆ. ಏನು ಅಂತಂದ್ರೆ ಪರ್ಯಾಯ ವ್ಯವಸ್ಥೆ ಅನ್ನೋ ಹತ್ರ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ, ಒಂದ್ ಸ್ವಲ್ಪ ಬದ್ಲಾಗ್ರಿ ಅನ್ನೋ ತರ. ಅಂದ್ರೆ ಈಗ ಚಿಕ್ಕ ಪುಟ್ಟ ವಿಚಾರಗಳಿಂದ ನೀವು ಕೆಲ್ಸಕ್ಕೆ ಹೋಗ್ತೀರಾ, ಆಫೀಸ್ಗೆ ಹೋಗ್ತೀರಾ, ಇದೊಂಚೂರು ಅಡ್ಜಸ್ಟ್ ಮಾಡ್ಕೊಳ್ರಿ, ನಿಮ್ ಬದ್ಲಾಗ ಅವ್ರು ಇದೊಂಚೂರು ಮಾಡ್ಬಿಡ್ರಿ, ಅದೊಂಚೂರು ಮಾಡ್ಬಿಡ್ರಿ, ಅಥವಾ ಇದ್ರ ಬದ್ಲಾಗ ಅದೊಂಚೂರು ಅದನ್ನೇ ಬಳಸ್ಕೊಳ್ರಿ, ಅಥವಾ ಅದನ್ನೇ ಮಾಡ್ರಿ. ಅಂದ್ರೆ ಒಂದ್ಸಲ ಒಂದು ದಿವಸ 10 ನಿಮಿಷ 1 ಅವರ್ ಆಯ್ತು. ಬಟ್ ದಿನಾ ಅದೇ ಕೆಲಸ ಆಗ್ಬಿಟ್ರೆ ನಿಮ್ಗೂ ಬೇಜಾರಾಗತ್ತೆ. ನಾನು ಇರೋದೇನಕ್ಕೆ, ನಾನು ಬಂದಿರೋದೇನಕ್ಕೆ, ನಾನು ಮಾಡ್ತಿರೋದೇನು, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ವಲ್ಲ ಇಲ್ಲಿ ಅಂತ. ಅರ್ಥ ಆಯ್ತಲ್ಲ ನನ್ನ ಪಾಯಿಂಟ್? ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಆ ಡೈಲಾಗ್ ನಿಮ್ಗೆ ಒಂಥರ, ಈ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋ ಡೈಲಾಗ್ ನಿಮ್ಗೆ ಜನವರಿ ತಿಂಗಳಲ್ಲಿ ತಲೆ ಚಿಟ್ಟಿಡಿಸ್ಬಿಡುತ್ತೆ. ನಿಮಗೆ ಕೂಗಾಡಕ್ ಹತ್ ಬಿಡ್ತೀರಾ ನೀವೆಲ್ಲರ ಮೇಲೆ, ಮನೆಯವ್ರ ಮೇಲೆ, ಕೆಲ್ಸಕ್ಕೆ ಹೋದಲ್ಲಿ, ಅಥವಾ ಅಂಗಡಿ ಬಿಸ್ನೆಸ್ ಇದ್ರ ಎಲ್ಲರ ಮೇಲೆ ಕೂಗಾಡಕ್ ಹತ್ಬಿಡ್ತೀವಿ. ಎಷ್ಟು ಅಂತ ಮಾಡೋದು, ಅವ್ನು ಮಾಡಿದ್ರೆ ಅವ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಾನೆ, ಇವ್ರು ಅಡ್ಜಸ್ಟ್ ಮಾಡ್ಕೊಂತಾರೆ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ, ಒಂದ್ ಸ್ವಲ್ಪ ಬದ್ಲಾಗ್ರಿ, ಒಂದ್ ಸ್ವಲ್ಪ ಪರ್ಯಾಯ ಇದ್ರ ಬದ್ಲಾಗ ಅದ್ ಕೊಡ್ತೀವಿ, ಅದ್ರ ಬದ್ಲಾಗ ಇದ್ ಕೊಡ್ತೀವಿ. ಲಾಸ್ಟಿಗೆ ಆನ್ಲೈನ್ ಅಲ್ಲಿ ಏನಾದ್ರು ಕೊಟ್ರು ಅದು ಕೂಡ ಕರೆಕ್ಟ್ ಬರಲ್ಲ. ಸರಿ ಅದು ಏನೋ ಸ್ಟಾಕ್ ಖಾಲಿ ಹೋಗಿದ್ ಸರ್, ಇದ್ರ ಬದ್ಲಾಗ ಇನ್ನೊಂದು ಕೊಡ್ತೀವಿ ಸರ್. ಹಂಗಾರೆ ನಾನ್ ಕೇಳಿರೋದೇನೋ, ನೀವು ಕೊಡ್ತಿರೋದೇನೋ, ಸಂಬಂಧನಾರ ಇದೆ ಅದ್ರಲ್ಲಿ. ಸೊ ಈ ತರಹ ನಾನು ಹೇಳ್ತಾರೆ, ಇದು ಬಹಳ ಸಿಲ್ಲಿ ಅನ್ಸ್ಬಹುದು, ಬಟ್ ಮೆಂಟಲಿ ತುಂಬಾ ಇರಿಟೇಟ್ ಆಗತ್ತೆ. ಮನುಷ್ಯ ಏನೋ ಒಂದು ವಿಚಾರ, ಇದು ಹೀಗೆ, ಇದು ಮಿತ್ತಮ್, ಇದು ಹಿಂಗೆ ಅಂತ ಅನ್ಕೊಂಡಿರ್ತಾನೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಥವಾ ಇದಾಗಲ್ಲ ಇದು ಕೊಡ್ತೀವಿ, ಬೇಕಾದ್ರೆ ತಗೊಳ್ಳಿ, ಬಿಟ್ರೆ ಬಿಡಿ. ಇವ್ರು ಇಷ್ಟೆಲ್ಲ ಅದಕ್ಕೋಸ್ಕರ ಕಾದು ಮಾಡಿ ಎಲ್ಲ ಮಾಡಲು ಹೋದಾಗ, ಭ್ರಮ ನಿರಸನ ಆದಾಗ, ಪ್ರತಿನಿತ್ಯ ಅದಾಗ್ತಾ ಇದ್ದಾಗ, ದಿನ ಬೆಳಗಾದ್ರೆ ಅದೇ, ಮನೆಯಲ್ಲೂ ಅದೇ ಕತೆ, ಆಫೀಸಲ್ಲೂ ಅದೇ ಕತೆ, ಅಂಗಡಿಯಲ್ಲೂ ಅದೇ ಕತೆ, ಎಲ್ಲ ಕಡೆ ಅದೇ ಕತೆ. ಅವಾಗ ಏನಾಗ್ಬಿಡುತ್ತೆ, ಫ್ರಸ್ಟ್ರೇಟ್ ಆಗ್ಬಿಡ್ತಾನೆ ಮನುಷ್ಯ. ಎಷ್ಟು ಫ್ರಸ್ಟ್ರೇಟ್ ಆಗ್ತಾನೆ ಅಂತಂದ್ರೆ, ಎಲ್ಲರೂ ಸಹ ಜಗಳಗಂಟಿ ಅನ್ನೋ ತರ ನಿಮ್ಮನ್ನ ಫ್ರೇಮ್ ಮಾಡ್ಬಿಡ್ತಾರೆ, ಜಗಳಗಂಟ. ಯಾಕಂದ್ರೆ ನಿಮ್ಗೆ ಏನಾಗ್ತಾ ಇದೆ ಅಂತ ಯಾರು ಬಂದು ಕೇಳಲ್ಲ. ಯಾಕೆ ಹಿಂಗ್ ಫ್ರಸ್ಟ್ರೇಷನ್ ಆಗಿದೆ, ಯಾಕೆ ಹಿಂಗ್ ಫ್ರಸ್ಟ್ರೇಟ್ ಆಗ್ತಾ ಇದ್ದೀರಾ, ಏನಾಗ್ತದೆ ನಿಮಗೆ ಹಿಂಸೆ ಅಂತ ಯಾರು ಕೇಳಲ್ಲ. ನೋ ಬಡಿ ಈಸ್ ಬಾದರ್ಡ್, ಆಯ್ತಾ? ಲೀಸ್ಟ್ ಬಾದರ್ಡ್ ಎಲ್ಲರೂ ಕೂಡ ನಿಮ್ ಬಗ್ಗೆ. ಸೊ ಅಂತ ಟೈಮ್ ನಲ್ಲಿ ಏನಾಗ್ಬಿಡುತ್ತೆ, ದೈವಾತಾರಾಧನೆ ಮಾತ್ರ ನಿಮ್ಮನ್ನು ಕಾಪಾಡಬಹುದು. ನಿಮಗೇನಾಗ್ಬಿಡುತ್ತೆ, ಇದು ತುಂಬಾ ಹಿಂಸೆ ಯಾವಾಗ ಆಗ್ಲಿಕ್ಕೆ ಶುರುವಾಗುತ್ತೆ ಅಂತಂದ್ರೆ, ಇದು ರಿಪೀಟ್ ಆಗ್ತಾ ಇದ್ದಾಗ, ಒಂದು ಕಾರಣ ಅಥವಾ ಒಂದು ದಿವಸ ಅಥವಾ ಒಬ್ಬ ವ್ಯಕ್ತಿ ಅಂತಲ್ಲದೆ ಕಂಟಿನ್ಯೂಸ್ ದಿನ ಬೆಳಗಾದ್ರೆ ಅದೇ ಕತೆ ಅಂತಂದಾಗ ಎಂಥವ್ರಿಗೂ ಬೇಸರ ಆಗತ್ತೆ. ಇದರಿಂದ ಹೊರಬರಬೇಕು ಅನ್ನತಕ್ಕಂಥದ್ದು ಸ್ವಲ್ಪ ಕಷ್ಟಕರ. ಆದ್ರೂ ಸಹ ಹೇಳ್ತೀನಿ, ವಿಷ್ಣು ಸಹಸ್ರನಾಮವನ್ನ ಸ್ವಲ್ಪ ಪ್ರತಿದಿನ ಬೆಳಗ್ಗೆ ಒಂದ್ಸಲ ಅದನ್ನು ಓದ್ಕೊಂಡು ನಿಮ್ಮ ದಿನವನ್ನು ಶುರು ಮಾಡಿ. ಇಲ್ವಾ, ರಾತ್ರಿ ಮಲಗುವ ಮುನ್ನ ಕೈಕಾಲು ತೊಳ್ಕೊಂಬಂದು ಒಂದ್ಸಲ ವಿಷ್ಣು ಸಹಸ್ರನಾಮವನ್ನು ಓದ್ಕೊಂಡು ಆಮೇಲೆ ಮಲ್ಕೊಳ್ಳಿ. ಸೊ ನಿಮಗೆ ನಿಮಗೆ ಆಪ್ಷನ್ ಇದೆ ಅದನ್ನು ಕಾಪಾಡ್ಲಿಕ್ಕೆ. ಇಲ್ಲ ಅಂದ್ರೆ ನಮ್ಮ ಪಂಚಮುಖಿ ಆಂಜನೇಯ ಸ್ವಾಮಿಯೇ ನಿಮ್ಮನ್ನು ಕಾಪಾಡಬೇಕು. ವಿಡಿಯೋ ಎಂಡಲ್ಲಿ ಹೆಂಗಿದ್ರು ಮಂತ್ರ ಕೊಟ್ಟಿದ್ದೀನಿ, ಆ ಮಂತ್ರವನ್ನ ಡೈಲಿ ಜಪ ಮಾಡಿ, ಅದರಿಂದ ಅನುಕೂಲ ಆಗುತ್ತೆ. ನಾವು ಅದರದ್ದೇ ಹೋಮವನ್ನು ಮಾಡ್ಕೊಂಡು ಹೇಗಿದ್ರು ಪ್ರಸಾದವನ್ನು ಕೊಡ್ತಾ ಇದ್ದೇವೆ, ವಿಡಿಯೋ ಎಂಡಲ್ಲಿ ತಿಳಿಸ್ತಾನೆ, ಅದನ್ನ ಧಾರಣೆ ಮಾಡ್ಕೊಳ್ಳಿ, ಖಂಡಿತವಾಗಿ ಅನುಕೂಲ ಆಗತ್ತೆ. ನೆಕ್ಸ್ಟ್, ಮೂರನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಲ್ಲಿ ಏನಪ್ಪಾ ಅಂತಂದ್ರೆ, ಈ ವಿವಾಹಾದಿ ವಿಚಾರಗಳಲ್ಲಿ, ಅಂದ್ರೆ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿರಬಹುದು, ವಿವಾಹಿತರಿಗೆ ದಾಂಪತ್ಯದ ವಿಚಾರದಲ್ಲಿರಬಹುದು, ಅಥವಾ ಸೆಕೆಂಡ್ ಮ್ಯಾರೇಜ್ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ಇರಬಹುದು, ಅಥವಾ ಫ್ರೆಂಡ್ಸ್, ಒಳ್ಳೆ ಫ್ರೆಂಡ್ಸ್ ಜೊತೆ ಇರ್ಬೋದು. ಕೆಲವಿಷ್ಟು ನಿಮಗೆ ಇಷ್ಟ ಇಲ್ಲದನ್ನ ನಿಮ್ಮ ಮೇಲೆ ಹೇರಲಾಗತ್ತೆ. ಇಷ್ಟ ಇಲ್ಲದಂದ್ರೆ ಹೆಂಗಾಗತ್ತೆ ಇದು ಅಂತಂದ್ರೆ, ಮದುವೆಗೆ ಇದೇ ಹುಡುಗನ್ನ ಇನ್ನೆಷ್ಟು ನೋಡೋದು, ಈ ಹುಡುಗನ್ ಫೈನಲೈಸ್ ಮಾಡೋ, ಓಕೆ ಮಾಡ್ಬಿಡು ಅನ್ನುವಂಥದ್ದು. ನಿಮ್ ಮಾತು ಕೇಳೋದೇ ಇಲ್ಲ, ಆ ಹುಡುಗಿ ಮಾತು ಕೇಳಲ್ಲ, ಏನಕ್ಕೆ ಬೇಡ ಅಂತಿದ್ದಾಳೆ. ಅಥವಾ ಆ ಹುಡುಗನ್ನ ಎಲ್ಲೂ ಹುಡುಗಿರ ಇಲ್ಲ, ಹುಡುಗಿರ ಹೆಣ್ಮಕ್ಳು ಯಾರು ಮದ್ವೆಗೆ ಒಪ್ಕೊಂತ ಇಲ್ಲ, ನೀನ್ ಬೇಡ, ಸಿಕ್ಕಿದ ಆಗಲ್ಲ ಅಂತ ಇದೆಯಾ, ಒಂದೊಂದೇ ಪ್ರಾಬ್ಲಮ್ ಹುಡುಕ್ತಾ ಇದೆ, ಯಾವ್ದೋ ಒಂದು ಮದುವೆ ಯಾಕೆ ಫಸ್ಟ್ ಅಂತ ಪ್ರೆಷರ್ ಹಾಕೋದು. ಈ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಪ್ರೆಷರ್ ತುಂಬಾ ಇರುತ್ತೆ.
ಇಷ್ಟ ಇಲ್ಲದ ಸಂಬಂಧವನ್ನ ಓಕೆ ಮಾಡು ಓಕೆ ಮಾಡು ಓಕೆ ಮಾಡು ಅಂತ ಪ್ರೆಷರ್ ಜಾಸ್ತಿ ಬಂದ್ಬಿಡುತ್ತೆ. ಸೊ ಇದು ನಿಮಗೆ ನುಂಗಲಾರದ ತುತ್ತಾಗುತ್ತೆ. ಯಾಕಂದ್ರೆ ಮದುವೆ ಅನ್ನುವಂಥದ್ದು ಯಾವುದೋ ಒಂದು ವಾರ, ಒಂದು ತಿಂಗಳು ಅಥವಾ ಒಂದು ವರ್ಷದ ಹಬ್ಬ, ಒಂದು ದಿನದ ಹಬ್ಬ ಅಲ್ಲ. ಒಮ್ಮೆ ತಾಳಿ ಕಟ್ಟಿ ಆಯ್ತು ಅಂತಂದ್ರೆ ಜೀವನ ಪರ್ಯಂತ ಅವ್ರ ಜೊತೆಗೆ ಇರ್ಬೇಕಾಗ್ತದೆ. ಸೊ ಅದರಿಂದ ಒತ್ತಾಯ ಅನ್ನುವಂಥದ್ದು ಈ ವಿಚಾರದಲ್ಲಿ ಒಳ್ಳೇದಲ್ಲ. ಆಯ್ತಾ? ಸೊ ಆದ್ರಿಂದ ನಾನ್ ನಿಮಗೆ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು, ಅಂತ ಪ್ರೆಷರ್ ಇದ್ದಾಗ ನೀವು ಓಪನ್ ಅಪ್ ಆಗಿ ಮಾತಾಡ್ಬೇಕಾಗ್ತದೆ. ಇನ್ನೂ ಮಾತಾಡ್ಲಿಕ್ಕೆ ಮೌನವಾರ ಮಾಡ್ಬೇಕಾಗ್ತದೆ. ಏನು ಮಾಡ್ಲಿಕ್ಕೆ ಸ್ವಲ್ಪ ದೇವತಾರಾಧನೆ ಮಾಡ್ಕೊಳ್ಳುವಂಥದ್ದು ನಿಮ್ಗೆ ಅನುಕೂಲವಾಗ್ತದೆ. ಅದರಲ್ಲೂ ವಿಶೇಷವಾಗಿ ನಿಮಗೆ ಸಪ್ತಮಾಧಿಪತಿ ವ್ಯಯದಲ್ಲಿರೋದ್ರಿಂದಾಗಿ ಗುರುವಾರ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ, ಅಥವಾ ದತ್ತಾತ್ರೇಯ ದೇವಸ್ಥಾನ ಇದ್ರೆ ಹೋಗಿ, ಅಥವಾ ಶಿವ ದೇಗುಲ ಇದ್ರೆ ಹೋಗಿ, ಕಾಲ್ ನೋವು ಬರ್ತಾನೆ ಕಾಲ ಪ್ರದಕ್ಷಿಣೆ ನಮಸ್ಕಾರ ಪೂಜೆ ಮಾಡ್ಕೊಂಡು ಈ ಒತ್ತಡ ಬರ್ದೇ ಇರೋಂಗೆ ನೋಡ್ಕೊಳ್ಳಿ. ಇಲ್ಲಿ ಏನಾಗ್ಬಿಡುತ್ತೆ, ಬರೀ ಅದೊಂದೇ ಅಲ್ಲ, ನಿಮಗೆ ಕಿರಿಕಿರಿ ಅನ್ಸಕ್ಕೆ ಅಥವಾ ಒತ್ತಡದ ಫೀಲಿಂಗ್ ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ. ಯಾಕೆಂತಂದ್ರೆ ಬರೀ ಮದುವೆ ಅಂತ ನಾನು ಹೇಳಲ್ಲ, ಈ ಮಿಥುನ ರಾಶಿಯವರಿಗೆ ಏನಾಗ್ಬಿಡುತ್ತೆ, ಫ್ರೆಂಡ್ಶಿಪ್ ಅಲ್ಲಿ ಒಂದು ಒತ್ತಡ, ನೀನ್ ಹಿಂಗೆ ಮಾಡ್ಬೇಕು, ನೀನ್ ಹಿಂಗೆ ಹೇಳ್ಬೇಕು, ನೀನ್ ಹಿಂಗ್ ಮಾಡ್ಲಿಲ್ಲ ಅಂದ್ರೆ ಒತ್ತಡ. ಬಿಸ್ನೆಸ್ ಪಾರ್ಟ್ನರ್ ಒತ್ತಡ, ಅಥವಾ ಮದುವೆ ಆಗೋಗಿದೆ ದಂಪತಿಗಳು, ಗಂಡ ತುಂಬಾ ಒತ್ತಡ ಹಾಕೋದು, ನೀನ್ ಹಿಂಗೆ ಹೇಳ್ಬೇಕು ಹಿಂಗೆ ಮಾಡ್ಬೇಕು ಅಂತ ಹೆಂಡತಿ ಮೇಲೆ, ಅಥವಾ ಹೆಂಡತಿ ಗಂಡನ ಮೇಲೆ ತುಂಬಾ ಒತ್ತಡ ಆಗೋದು, ನೀವ್ ಹಿಂಗೆ ಹೇಳ್ಬೇಕು ನೀವ್ ಹಿಂಗೆ ಮಾಡ್ಬೇಕು, ನಾನು ಹೇಳ್ದಂಗ ಆಗ್ಬೇಕು, ಇಲ್ಲ ಅಂದ್ರೆ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತೀನಿ ನಾನು ಅನ್ನೋ ಲೆವೆಲ್ಗೆ ಅಂದ್ರೆ ಇದ್ ಮಾಡಿದಾಗ ಅದು ಇಷ್ಟವಿಲ್ಲದೊಂದು ಹೇರಿಕೆ ಅದಂತದ್ದು ಸ್ವಲ್ಪ ಜಾಸ್ತಿನೇ ಆಗ್ಬಹುದು ನಿಮ್ಮ ಮೇಲೆ ಅಂತ ಕಂಡು ಬರ್ತಾ ಇದೆ. ಅದು ಏನಾಗ್ಬಿಡುತ್ತೆ ಹೇಳಿದ್ನಲ್ಲ, ನಿಮ್ಗೊಂದ್ ಸ್ವಲ್ಪ ದೇವತಾರಾಧನೆ ಅದಕ್ಕೆ ಕಾಪಾಡ್ತಕ್ಕಂಥದ್ದು. ಅಲ್ಲಿ ಇನ್ನೂ ಈ ಕೆಲವು ನಾನು ಮೊದಲಿದ್ದು ಕೂಡ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಲಿಕ್ಕೆ ಕೇತುವಿನ ಆರಾಧನೆ. ಅಂದ್ರೆ ನಾವು ಡಿಸೆಂಬರ್ 30ನೇ ತಾರೀಕು ಕೇತು ಜಯಂತಿ ಅವತ್ತಿನ ದಿವಸವೇ ಸಹಸ್ರ ಕೇತು ಶಾಂತಿ ಹೋಮ, 1008 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ಹೋಮವನ್ನು ಮಾಡಿ ನಿಮಗೆ ವಿಶೇಷವಾಗಿ ಕೇತುವಿನ ರತ್ನವಾದಂತಹ ವೈಢೂರ್ಯ ರತ್ನ, ಕ್ಯಾಟ್ಸೈ, ಇದನ್ನ ನಾವು ಉಂಗ್ರ ಮಾಡಿಸೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋದು, ದಯವಿಟ್ಟು ನಿಮ್ಮ ವಿವರಗಳನ್ನು ವಾಟ್ಸ್ಆಪ್ ಮಾಡಿ ಸ್ಕ್ರೀನ್ ನಂಬರ್ಗೆ, ಅಥವಾ ಈ ವಿಡಿಯೋ ಅಂಡಲ್ಲಿ ಇರುವ ಮಂತ್ರವನ್ನ ಕೇಳಿಸ್ಕೊಂಡ್ರು ಆಗುತ್ತೆ. ನಿಮ್ ಕೈಲಿ ಯಾವ್ದಾಗುತ್ತೋ ಅದೇ ಮಾಡ್ಕೊಳ್ಳಿ, ಯಾವ್ದು ಒತ್ತಾಯ ಇಲ್ಲ. ಓಕೆನಾ? ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ 4ನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮಾತುಗಳು ಬಹಳ ಎಚ್ಚರಿಕೆಯಿಂದ ಬರಬೇಕು. ಮಿಥುನ ರಾಶಿಯವರಿಗೆ ಹೇಳ್ತೀನಿ, ನೀವು ಏನ್ ಮಾತಾಡ್ತಾ ಇದ್ದೀರಾ ಗಮನಿಸಿ. ಇಲ್ಲಿ ಏನಾಗ್ಬಿಡುತ್ತೆ, ಇಲ್ಲಿ ಇನ್ನೂ ಒಂದಿದೆ, ಮಾತುಗಳ ಬಗ್ಗೆ ಎಚ್ಚರವಿರಲಿ ಎಂದಾಗ ಏನೋ ಮಾತಾಡ್ಬಿಡ್ತೀರಾ, ಹುಷಾರು, ಬಾಯಿ ಬಂದಂಗೆಲ್ಲ ಮಾತಾಡ್ಬಿಡಿ ಅಂತ ಹೇಳೋದು ಒಂಥರ ಆದ್ರೆ, ಇಲ್ಲಿ ಇನ್ನೊಂದು ಏನಂತಂದ್ರೆ, ಮಾತಾಡೋದು ಮಾತ್ರ ನೀವಾಗಿರುತ್ತೆ, ನಿಮ್ಮ ಹತ್ರ ಮಾತಾಡಿಸುವ ವ್ಯಕ್ತಿ ಇನ್ನೊಬ್ರು ಇರ್ತಾರೆ. ಅವರ ಅಭಿಪ್ರಾಯಗಳನ್ನ, ಅವರ ಮಾತುಗಳನ್ನ ನಿಮ್ಮ ಬಾಯಿ ಮುಖಾಂತರವಾಗಿ ಹೇಳಲಾಗತ್ತೆ. ಇದೊಂಥರ ನಾನು ನಿಮ್ಗೆ ಏನೋ ಒಗಟ್ಟು ಹೇಳ್ದಂಗ ಅನ್ಸ್ಬಹುದು, ಉಪೇಂದ್ರ ಅವ್ರದ್ದು ಯಾವ್ದೋ ಮೂವಿ ನೋಡ್ದಂಗ ಅನ್ಸ್ಬೋದು ನಿಮಗೆ. ಬಟ್ ನಾನು ಹೇಳ್ತುವಂಥದ್ದು ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ವಿಷಯ ಇನ್ನೊಬ್ರದ್ದು, ಅಭಿಪ್ರಾಯ ಇನ್ನೊಬ್ರದ್ದು, ಮಾತು ಇನ್ನೊಬ್ರದ್ದು, ಅದು ನಿಮ್ಮ ಮುಖಾಂತರ ನಿಮ್ಮ ಬಾಯಿಯಲ್ಲಿ ಹೇಳಿಸ್ತಾ ಇದಾರೆ. ಅಲ್ಲಿಗೆ ಯಾರು ಕೆಟ್ಟವ್ರಾಗ್ತಾರೆ? ನೀವು ಕೆಟ್ಟವ್ರಾಗ್ತೀರಿ. ಯಾಕೆಂದ್ರೆ ಪ್ರಪಂಚಕ್ಕೆ ಅವ್ರದ್ದು ವಿಚಾರ ಹೇಳ್ತಿರೋದು ಮಾತ್ರ ನೀವು ಅಂತ ಗೊತ್ತಿಲ್ಲ, ಇದು ನಿಮ್ಮದೇ ಅಭಿಪ್ರಾಯ, ಇದು ನಿಮ್ಮದೇ ವಿಷಯ, ಇದು ನೀವೇ ಹೇಳ್ತಾ ಇರೋದು ಅಂತ ಪ್ರಪಂಚ ಅನ್ಕೊಳತ್ತೆ. ಬಟ್ ವಿಷಯ ಬೇರೆದಿರುತ್ತೆ. ಅಂದ್ರೆ ಮೂಲಕರ್ತರು ಬೇರೆ ಇರ್ತಾರೆ ಅಲ್ಲಿ. ಸೊ ಅವರು ನಿಮ್ಮನ್ನ ಯೂಸ್ ಅಂಡ್ ಥ್ರೋ ಮಾಡ್ತಾರೆ, ಬಳಸಿ ಬಿಸಾಡೋ ತರ. ಏನಾದ್ರು ನೆಗೆಟಿವ್ ಬರ್ದು ಇವ್ರ ಮೇಲೆ ಬಂದ್ಬಿಡಿ, ನಾನ್ ಬಚಾವಾಗಿರೋ, ಬಟ್ ನಾನು ಹೇಳುವಂತ ಹೇಳ್ಬೇಕು ಅನ್ಕೊಂಡ್ರೆ ಹೇಳ್ಬಿಡ್ತೀನಿ ಅನ್ನೋ ತರ ನಿಮ್ಮ ಮುಖಾಂತರವಾಗಿ ಹೇಳೋದು, ಗೊತ್ತಾಯ್ತಲ್ವಾ? ಈಗ ಯಾವ್ದೋ ಒಂದು ಆಫೀಸರ್, ನಿಮ್ಮ ಮೇಲಧಿಕಾರಿ ಅಥವಾ ಯಾರೊಬ್ರು ನಿಮ್ಮ ಹತ್ರ ಹೋಗಿ, ಅಲ್ಲೆಲ್ಲರೂ ಕೂತಿರ್ತಾರೆ, ಎಲ್ಲರ ಹತ್ರ ಹೋಗ್ಬಿಟ್ಟು, ಹೇಳ್ರಿ ಎಲ್ಲರನ್ನು ಏನ್ ಕೆಲಸ ಮಾಡ್ತಾ ಇದ್ದೀರಾ, ಎಲ್ಲ ನಿಮ್ ಕೆಲಸ ನೋಡ್ರಿ, ಎಲ್ಲ ಏನ್ ಟೈಮ್ ಪಾಸ್ ಮಾಡ್ತಾರೆ, ಬೈರಿ ಹೋಗ್ರಿ ಅಂತ ಹೇಳ್ತಾರೆ ಅನ್ಕೊಳ್ಳಿ. ನೀವು ಹೋಗಲ್ಬಿಟ್ಟೆ ಏನ್ ಕೆಲ ಮಾಡ್ತಾರೆ, ನಡ್ರಿ ಎಲ್ಲ ಕೆಲಸ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಅಲ್ಲಿದ್ದವ್ರಿಗೆಲ್ಲ ಇವ್ರು ಯಾವ ತೋತಪ್ಪ ನಾಯಕ, ನನ್ಗೆ ಹೇಳ್ತಾನೆ ಇವನು ಅನ್ನೋ ನಿಮ್ ಮೇಲೆ ಫೀಲ್ ಬರ್ತಾ ಬಿಟ್ರೆ, ಓನರ್ ನಿಮ್ ಕೈಲಿ ಹೇಳ್ಸಿದಾನೆ ಅಂತ ಗೊತ್ತಾ. ಯಾಕಂದ್ರೆ ನೀವು ಹೇಳಲ್ಲ, ಅಲ್ಲಿ ಯಜಮಾನ್ರು ಹೇಳ್ತಾ ಇದಾರೆ, ನೀವೆಲ್ಲ ನಡಿಬೇಕಂತ ಕೆಲ್ಸಕ್ಕೆ ನೀವ್ ಹೇಳಲ್ಲ, ನೀವು ಒಂದ್ ಸ್ವಲ್ಪ ಓವರ್ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗ್ಬಿಡ್ತೀರ. ಅಂದ್ರೆ ಈ ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಅದಕ್ಕೆ ಹೇಳುವಂಥದ್ದು ಮಾತು ಎಚ್ಚರ. ಏನ್ ಮಾತಾಡ್ತಾ ಇದ್ದೀನಿ, ಯಾರ ಹತ್ರ ಮಾತಾಡ್ತಾ ಇದ್ದೀನಿ, ಏನ್ ವಿಚಾರ ಮಾತಾಡ್ತಾ ಇದ್ದೀನಿ, ಯಾವ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ, ಈ ಮಾತುಗಳು ಮಾತಾಡಿದ್ರೆ ಏನ್ ಆಗತ್ತೆ, ಬಹಳ ನಾಲಿಗೆ ಕಚ್ಕೋಬೇಕಾಗತ್ತೆ. ಆಮೇಲೆ ಅದೇನಂತ ಒಂದ್ಸಲ ಒಡೆದು ಆಡಿದ ಮಾತು, ಒಡೆದ ಗ್ಲಾಸು ಇತ್ಯಾದಿ ಹೇಳ್ತಾರಲ್ಲ, ಹಂಗಾಗ್ಬಿಡುತ್ತೆ, ಮತ್ತೊಬ್ಬ ಸರಿ ಮಾಡ್ಕೊಳಕ್ ಆಗಲ್ಲ ಅದು. ಸೊ ಆದ್ರಿಂದ ಅದು ಒಂದಾದ್ರೆ, ಇನ್ನೊಬ್ಬರ ಬಾಯಿ ನೀವು ಆಗ್ಬೇಡಿ, ಇನ್ನೊಬ್ಬರ ಮುಖವಾಣಿ ನೀವು ಆಗ್ಬೇಡಿ.
ಯಾರ್ದೋ ಅವರ ಪರವಾಗಿ ನಾನು ಹೇಳ್ತೇನೆ ಏನಾದ್ರೂ ಆಗ್ಬೇಡಿ, ಆಯ್ತಲ್ವಾ? ನೀವು ನಿಮ್ಮತನವನ್ನ ಇಟ್ಕೊಂಡು ಮುಂದುವರಿರಿ ದಯವಿಟ್ಟು. ಇದು ನಿಮಗೆ ತುಂಬಾ ಮುಖ್ಯವಾಗಿರತಕ್ಕಂಥ ವಿಚಾರ. ಏನೇ ಒತ್ತಡ ಬಂದ್ರು ಇದನ್ನು ಮಾತ್ರ ಬಿಡಬೇಡಿ, ಆಯ್ತಾ? ಇಲ್ಲಿ ಇನ್ನೊಬ್ರು ಅನ್ನುವ ವ್ಯಕ್ತಿ ಇದಾರಲ್ಲ, ಅಂಥವರ ಪ್ರಭಾವವನ್ನ ನೀವು ಜಾಸ್ತಿ ನಿಮ್ ತಲೆ ಮೇಲೆ ಹಾಕೊಳಕ್ ಹೋಗ್ಬಾರ್ದು, ಆಯ್ತಲ್ವಾ? ಯಾರ್ದು ಮುಖವಾಣಿ ಆಗ್ಬಾರ್ದು ನೀವು. ಇದ್ರ ಬಗ್ಗೆ ಬಹಳ ಕೇರ್ಫುಲ್ ಆಗಿರಿ. ನಾನು ಹೇಳುವಂತದ್ದು ಬಹಳ ಸಿಂಪಲ್ ಆಗಿ ಈಸಿ ಅಂತ ಅನಿಸ್ತದೆ. ಜನವರಿ ತಿಂಗಳಲ್ಲಿ ಅನುಭವಿಸಿದ ಮೇಲೆ ಗೊತ್ತಾಗುತ್ತೆ, ಅಯ್ಯೋ ಗುರುಳೆ ನೀವ್ ಹೇಳಿದ್ರಿ, ನಾನ್ ನಿಮ್ ಮಾತು ಕೇಳಲಿಲ್ಲ ಅನ್ನಂಗ್ ಆಗ್ಬಾರ್ದು. ಓಕೆನಾ? ಸೊ ಇಲ್ಲೇನಾಗ್ಬಿಡುತ್ತೆ, ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ನಾನು ಅದಕ್ಕೋಸ್ಕರ ಯೋಚನೆ ಮಾಡಿ ಪಂಚಮುಖಿ ಆಂಜನೇಯನ ಒಂದು ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಮಂತ್ರವನ್ನು ಕೊಟ್ಟಿದ್ದೇನೆ. ಅದನ್ನ ಕೇಳಿಸ್ಕೊಳ್ಳಿ, ಜಪ ಮಾಡಿ, ಒಳ್ಳೇದಾಗತ್ತೆ. ಇಲ್ಲ ನಾವೇ ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ, ವಿಶೇಷ ಪರಿಹಾರ ಬಗ್ಗೆ ನಾವೇ ಮಾಡ್ತಾ ಇದ್ದೀವಿ. ಸಂಕಲ್ಪ ಸೇವೆ ಕೊಟ್ಕೊಂಡು ಉಂಗುರ ಧಾರಣೆ ಮಾಡ್ಕೊಳ್ಬಹುದು. ಎಲ್ಲ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಕಳಿಸ್ತೇವಲ್ಲ ಅದನ್ನ ಹಣೆಗೆ ಇಟ್ಕೊಳ್ಬಹುದು, ಈ ಉಂಗುರವನ್ನ ಹಾಕೋಬಹುದು, ಆಯ್ತಲ್ವಾ? ಸೊ ಆದ್ರಿಂದ ನೆಕ್ಸ್ಟ್ 5ನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮಾಸಾಂತ್ಯಕ್ಕೆ ಸೇರಿದಂತೆ ಆರೋಗ್ಯ ಹಾಳಾಗುವ ಲಕ್ಷಣಗಳು ಜಾಸ್ತಿ ಕಂಡು ಬರ್ತಾ ಇದೆ. 21ನೇ ತಾರೀಕು ದಾಟಿದ ತಕ್ಷಣ ಸ್ವಲ್ಪ ಆರೋಗ್ಯ ಹಾಳಾಯ್ತು, ಆಮೇಲೆ 24ನೇ ತಾರೀಕು ದಾಟ್ಮೇಲೆ ಇನ್ನೂ ಜಾಸ್ತಿ ಹಾಳಾಯ್ತು. ಹಂಗೆ ಹೆಜ್ಜೆಯಿಂದ ಒಂದೇ ಸಲಕ್ಕಲ್ಲ, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಹುಷಾರಿಲ್ಲರಿ ಅನ್ನೋಂಗಲ್ಲ, ಒಂದು ವಾರದಿಂದ ನಿಧಾನಕ್ಕೆ ಆರೋಗ್ಯ ಕೃಷಿ ಆಗ್ತಾ ಬರ್ತಾ ಇದೆ, ಹಾಳಾಗ್ತಾನೆ ಬರ್ತಾ ಇದೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋ ತರ. ಇದಕ್ಕೆ ಹಲವಾರು ಕಾರಣಗಳು ತುಂಬಾ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ರಾಶ್ಯಾಧಿಪತಿ ಅಷ್ಟಮಕ್ಕೆ ಹೋಗುವುದು, ರವಿ ಅಷ್ಟಮಕ್ಕೆ ಹೋಗುವುದು, ಹಾಗೂ ಕುಜ ವಕ್ರಿಯನಾಗಿ ನಿಮ್ಮ ರಾಶಿಗೆ ಷಷ್ಠ್ಯಾಧಿಪತಿ ಬರುವುದು. ಇದೆಲ್ಲದೂ ನೋಡಿದಾಗ ಸ್ವಲ್ಪ ಇಲ್ಲಿ ಇದು ಮಾಡ. ಆಮೇಲೆ ಜನ ನಿಮ್ಮ ಹತ್ರ ಜಗಳ ಜಾಸ್ತಿ ಮಾಡ್ತಾರೆ, ನೀವು ಹೇಳಿದ್ದನ್ನ ನಂಬಲ್ಲ, ನೀವು ನಿಜವಾಗ್ಲೂ ನಮ್ಗೆ ಹುಷಾರಿಲ್ಲಪ್ಪ ಅಂದ್ರೆ ಸುಮ್ಮನೆ ಬರೇ ನಾಟಕ ಮಾಡ್ತೀಯಾ ಅಂತಾರೆ, ಬೇಸರ ಆಗತ್ತೆ. ನಿಜವಾಗ್ಲೂ ನಾನು ಆರೋಗ್ಯ ಸರಿ ಇಲ್ಲ ಅಂತಂದಾಗ ನೀನ್ ನಾಟಕ ಅಂತಂದಾಗ ಬೇಸರ ಆಗತ್ತೆ, ಮನಸ್ಸಿಗೆ ಖಂಡಿತವಾಗಿ ಆಗತ್ತೆ. ಇದನ್ನೆಲ್ಲ ಎದುರಿಸ್ಬೇಕಾಗತ್ತೆ ನೀವು, ಆಯ್ತಲ್ವಾ? ಸೊ ಆದ್ರಿಂದ ದಂಪತಿಗಳ ವಿಚಾರ ತಿಳಿಸಿದ ಎಲ್ಲ ವಿಚಾರ ಒಂದೊಂದೊಂದೊಂದೊಂದು ಎಲ್ಲದೂ ವಿಚಾರಗಳೇ. ಇಲ್ಲಿ ಪ್ರಾಬ್ಲಮ್ ಮತ್ತೆ ಪುನಃ ಹೇಳ್ತೇನೆ ನಿಮಗೆ, ಕುಜ ನೀಚತ್ವ 21ನೇ ತಾರೀಕು ತನಕ ಇರುತ್ತೆ. ಆದ್ರಿಂದ ರೈತರಿಗೆ, ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ, ಹೋಟೆಲ್ ಬಿಸ್ನೆಸ್ ಮಾಡೋರಿಗೆ, ರಿಯಲ್ ಎಸ್ಟೇಟ್ ಮಾಡೋರಿಗೆ, ವಿದ್ಯುತ್ ಉಪಕರಣಗಳು, ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂತಹ ವೃತ್ತಿಯವರಿಗೆ ಯಾರಿಗೂ ಕೂಡ 21ನೇ ತಾರೀಕಿನ ತನಕ ಚೆನ್ನಾಗಿಲ್ಲ. 21ರ ನಂತರ ಏನೋ ಒಂದ್ ಸ್ವಲ್ಪ ಅನುಕೂಲಗಳನ್ನು ನೋಡ್ಕಂತೀರಾ, ಗೊತ್ತಾಯ್ತಲ್ವಾ? ಅಲ್ಲಿ ತನಕನೂ ಸ್ವಲ್ಪ ಹೋಲ್ಡ್ ಆನ್ ಮಾಡಿ ನೀವು, ಗೊತ್ತಾಯ್ತಾ? ಯಾವ್ದು ಕೆಲಸ ರಿಸೈನ್ ಮಾಡ್ಬಿಡೋದು ಅಂತದಲ್ಲ, ಏನೋ ತೀವ್ರತರ ಕಾರ್ಯಕ್ರಮ ಹೋಗ್ಬೇಡಿ, ದೇವತಾರಾಧನೆ ಮಾಡ್ಕೊಳ್ಳಿ, ಹಾಗೂ ಸಮಸ್ಯೆಗಳಿಂದ ಪರಿಹಾರ ಮಾಡ್ಕೊಂಡ್ ಬನ್ನಿ ಅಷ್ಟೇ. ಆ ವಿಶೇಷವಾದ ಪರಿಹಾರ ಏನಪ್ಪಾ ಅಂತಂದ್ರೆ, ಡಿಸೆಂಬರ್ 30ನೇ ತಾರೀಕು ಸೋಮವಾರ, ಸೋಮವತಿ ಅಂತ ಕರೀತಾರೆ. ಸೋಮವಾರ ಅಮಾವಾಸ್ಯೆ ಬಂದ್ರೆ ಬಹಳ ಪವರ್ಫುಲ್ ಅದು, ಆಯ್ತಲ್ವಾ? ವರ್ಷಕ್ಕೆಲ್ಲೋ 1-2 ಬರ್ತದೆ ಸೋಮವಾರ ಅಮಾವಾಸ್ಯೆ ಬರ್ತಕ್ಕಂಥದ್ದು. ಅದರಿಂದ ನಾವು ಸೋಮವತಿ ಅಂತ ಕರೀತಾರೆ. ಅವತ್ತಿನ ದಿವಸ ಡಿಸೆಂಬರ್ 30 ತಾರೀಕು ಮಾರ್ಗಶೀರ್ಷ ಮಾಸದ ಅಮಾವಾಸ್ಯೆ, ಮಹಾವಿಷ್ಣುವಿನ ಮಾಸ. ಸೊ ಅವತ್ತಿನ ದಿವಸ ನಾವು ಅಮಾವಾಸ್ಯೆ ದಿವಸ ನಮ್ಮ ಯಾಗಶಾಲೆಯಲ್ಲಿ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಹವನ, ಪಂಚಮುಖಿ 5 ಮುಖಗಳು, ಪೃಥಿವ್ಯಪ್ ತೇಜು ವಾಯುರ್ ಆಕಾಶ ಪಂಚಭೂತಗಳನ್ನ ತೋರಿಸ್ತಕ್ಕಂಥ ಒಂದು ಅವತಾರ ಅದು ಪಂಚಮುಖಿ ಆಂಜನೇಯ. ಯಾವ ರೀತಿಯಲ್ಲಿಯೂ ಸಮಸ್ಯೆ ನಿಮ್ಮ ಹತ್ರ ಬರಬಾರದು, ಆ ತರ ರಕ್ಷಣೆ ಕೊಡ್ತಕ್ಕಂಥದ್ದು. ಯಾವ ರೀತಿಯಲ್ಲೂ ಸಹ ಮಾಟ ಮಂತ್ರ, ದೃಷ್ಟಿ ದೋಷ, ಶತ್ರು ಬಾಧೆ ಏನಿದ್ರು ನಿಮ್ಮ ಹತ್ರ ಅದು ಸುಳಿಬಾರದು ಅನ್ನುವಂತಹ ದೃಷ್ಟಿ ಕೂಡ ಒಂದು. ಎರಡನೇದು ಶತ್ರು ನಿವಾರಕ, ಯಾವುದೇ ರೀತಿ ಶತ್ರುಗಳಿದ್ರು ಆ ಶತ್ರುವನ್ನು ನಿವಾರಣೆ ಮಾಡತಕ್ಕಂಥ ಆಂಜನೇಯ ಸ್ವಾಮಿಯ ವಿಶೇಷವಾದ ಹವನವನ್ನ, ಆ ಮಂತ್ರ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ವಿಶೇಷವಾದಂತಹ ಉಂಗುರ ಯಾವುದು, ಕ್ಯಾಟ್ಸೈ ವೈಢೂರ್ಯ ರತ್ನ, ಕೇತುವಿನ ರತ್ನದ ಉಂಗುರವನ್ನ ನಾವು ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಕೇತು ಜಯಂತಿ, ಕೇತು ಜಯಂತಿಗೆ ದಿವಸ, ಮಾರ್ಗಶೀರ್ಷ ಅಮಾವಾಸ್ಯೆ ಕೇತು ಜಯಂತಿಗೆ ದಿವಸ 1108 ಸಂಖ್ಯೆ, 1108 ಸಂಖ್ಯೆ, ಅದಕ್ಕೆ ಸಹಸ್ರ ಕೇತು ಶಾಂತಿ ಅಂತ ಮಾಡುವಂಥದ್ದು. ಆ 1108 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ಹೋಮವನ್ನು ಮಾಡಿ, ಕೇತುವಿನ ರತ್ನ ಯಾವುದು, ವೈಢೂರ್ಯ ರತ್ನ, ಆ ಒರಿಜಿನಲ್ ವೈಢೂರ್ಯ ರತ್ನವನ್ನ ಉಂಗುರ ಮಾಡಿ ನಿಮಗೆ ಕೊಡ್ತಾರೆ. ಅಂದ್ರೆ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಹವನ, ಅದರ ಜೊತೆಯಲ್ಲಿ ಸಹಸ್ರ ಕೇತು ಶಾಂತಿ ಹವನ. ಅಷ್ಟೇ ಅಲ್ಲ, ಇನ್ನೂ ಇದೆ. ಯಾವುದೇ ರೀತಿಯಾದಂತಹ ಆರೋಗ್ಯ ಬಾಧೆಗಳಿರಲಿ,
ಆಯ್ತಲ್ವಾ. ನ್ಯಾಚುರಲ್ ಆಗಿ ಹುಷಾರಿಲ್ದಂಗೆ ಆಗೋಯ್ತು, ಅಥವಾ ಮುಂದೆ ಹುಷಾರಿಲ್ದಂಗೆ ಆಗಬಹುದು, ಅಥವಾ ಆಕ್ಸಿಡೆಂಟ್ಸು, ಅಥವಾ ಮತ್ತೊಂದು ಇನ್ನೊಂದು ಯಾವುದೇ ಅಪಮೃತ್ಯು ಪೀಡೆ ಪರಿಹಾರ ಅಥವಾ ರೋಗ ಬಾಧೆಗಳ ಪರಿಹಾರಕ್ಕೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹವನ ಅಂತ, ಅದರಲ್ಲಿ ಬೀಜಾಕ್ಷರಗಳ ವಿಶೇಷತೆ ಪಡೀತದೆ. ಯಾಕೆಂದ್ರೆ ಮೃತ್ಯುಂಜಯ ಮಂತ್ರಗಳು ತುಂಬಾ ಇದಾವೆ. ತ್ರ್ಯಂಬಕ ಮಿಜಾಮಹೆ ಇತ್ಯಾದಿ, ಅಥವಾ ತ್ರ್ಯಂಬಕ ಮಹಾದೇವ ತ್ರಾಹಿಮಾಂ ಕೃಪೆಯ ಶಿವ ಇತ್ಯಾದಿ ಬೇರೆ ಬೇರೆ. ಬಟ್ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರ ಇದೆಯಲ್ಲ, ಆ ಷಟ್ ಪ್ರಣವ ಬೀಜಾಕ್ಷರಗಳ ಸಹಿತವಾಗಿ ನಾವು ಮೃತ್ಯುಂಜಯ ಹೋಮವನ್ನು ಮಾಡುವಂಥದ್ದು ಅತ್ಯಂತ ಪವರ್ಫುಲ್. ಅದು ಎಂಥ ಆರೋಗ್ಯ ಬಾಧೆ ಇದ್ರೂ ಆ ಹೋಮದ ಭಸ್ಮ ಡೈಲಿ ಹಣೆಗೆ ಹಚ್ಕೊಳ್ಳೋದ್ರಿಂದನೂ ಸ್ವಲ್ಪ ನಿಮಗೆ ಅನುಕೂಲ ಆಗ್ತಾ ಬರ್ತದೆ. ಸೊ ಅದರಿಂದ ಆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲಿ ಈ ಒಂದು ವಿಶೇಷವಾದ ವೈಢೂರ್ಯ ರತ್ನವನ್ನ ಎನರ್ಜೈಸ್ ಮಾಡ್ತೀವಿ. ಎಷ್ಟೆಲ್ಲ ಹೋಮಗಳು, ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ, ಸಹಸ್ರ ಕೇತು ಶಾಂತಿ ಹೋಮ, ಆಮೇಲೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹವನ ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಹೇಳಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಸಹ ಈ ಉಂಗುರ ಎನರ್ಜೈಸ್ ಆಗುತ್ತೆ. ಯಾಕೆಂದ್ರೆ ದೃಷ್ಟಿ ಇತ್ಯಾದಿ ಜಾಸ್ತಿಯಾಗಿ ಮದುವೆ ಕ್ಯಾನ್ಸಲ್ ಆಗ್ತಾ ಇದ್ರೆ, ಪ್ರೇತ ಬಾಧೆ ಜಾಸ್ತಿಯಾಗಿ ಮದುವೆಗಳು ಕ್ಯಾನ್ಸಲ್ ಆಗ್ತಾ ಇದ್ರೆ, ಅಥವಾ ಇದೇ ದೋಷಗಳಿಂದಾಗಿ ಮದುವೆ ಆದ್ಮೇಲೆ ಗಂಡ ಹೆಂಡತಿ ನಡುವೆ ಜಗಳ ಮನಸ್ತಾಪಗಳು ಬರ್ತಾ ಇದ್ರೆ, ಅಥವಾ ಸೆಕೆಂಡ್ ಮ್ಯಾರೇಜ್ಗೆ ಟ್ರೈ ಮಾಡ್ತಾರೆ ಅವ್ರಿಗೂ ಕೂಡ ಆಗದೇ ಇದ್ರೆ, ಅದೆಲ್ಲ ಮತ್ತೆ ಪುನಃ ಸರಿ ಮಾಡ್ಲಿಕ್ಕೋಸ್ಕರ ಈ ಸ್ವಯಂವರ ಪಾರ್ವತಿ ಹೋಮ ಮಾಡಿ ಈ ಒಂದು ರತ್ನವನ್ನು ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಆಮೇಲೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲ ಎನರ್ಜೈಸ್ ಮಾಡಿ ಇದನ್ನ ಕೊಡ್ತಾ ಇದ್ದೇವೆ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಡಿಸೆಂಬರ್ 30ನೇ ತಾರೀಕು ಸೋಮವಾರ ಬೆಳಗ್ಗೆ ಲೈವ್ ಅಲ್ಲಿ ನಾನೇ 6 ಗಂಟೆಯಿಂದ 6:30 ಒಳಗೆ ಸಂಕಲ್ಪ ಸೇವೆ ಶುರುವಾಗುತ್ತೆ. ನಾನೇ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳು ಲೈವ್ ಅಲ್ಲಿ ನೋಡ್ತೀರಾ ನೀವು. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದು ಸೇರ್ತದೆ. ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಮಂಗಳವಾರ ಬೆಳಗ್ಗೆನೆ ನಾವು ಅದನ್ನ ಸಂಕಲ್ಪ ಸೇವಾ ಪ್ರಸಾದವನ್ನು ಕಳಿಸ್ಕೊಡೋ ವ್ಯವಸ್ಥೆಯನ್ನ ಮಾಡ್ತೇವೆ ಸ್ಪೀಡ್ ಪೋಸ್ಟ್ ಮೂಲಕ. ಸೊ ಆದ್ರಿಂದಾಗಿ ಎಲ್ಲ ಇದರಲ್ಲಿ ಒಂದೇ ಸಂಕಲ್ಪ ಸೇವೆ ಎಲ್ಲಾ ಹೋಮಗಳು ಬಂತು. ಸೊ ಆದ್ರಿಂದ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ ಇರ್ತದೆ, ಎಲ್ಲಾ ಹೋಮಗಳು ಅದರಲ್ಲೇ ಇನ್ಕ್ಲೂಡ್ ಆಗುತ್ತೆ, ಪೋಸ್ಟಲ್ ಚಾರ್ಜ್ ಅದರಲ್ಲೇ ಇರ್ತದೆ, ಎಲ್ಲದೂ ಅದರಲ್ಲೇ ಬರ್ತದೆ, ಆಯ್ತಲ್ವಾ. ಸೊ ಅದರಿಂದ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತಾರೆ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ನಾನು ಸುಲಭವಾದ ಪರಿಹಾರಗಳನ್ನು ಹೇಳಿದ್ದೇನೆ, ವಿಶೇಷ ಪರಿಹಾರವನ್ನು ಹೇಳಿದ್ದೇನೆ. ಈಗ ಆ ಮಂತ್ರ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಮಂತ್ರವನ್ನು ಹೇಳ್ತೇನೆ, ಅದನ್ನು ಡೈಲಿ ಕೇಳಿಸ್ಕೊಳ್ಳಿ. ಖಂಡಿತವಾಗಿ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ.